ಇನ್ನ ಲೋಕಭವನದಿಂದ ವಿಜಯ್ಗೆ ಇನ್ನೂ ಕೂಡ ಆಹ್ವಾನ ಹೋಗಿಲ್ಲ. ನಾಳೆ ಪ್ರಮಾಣ ವಚನಕ್ಕೆ ಇನ್ನೂ ಕೂಡ ಆಹ್ವಾನವನ್ನ ಲೋಕಭವನ ನೀಡಿಲ್ಲ. ಗವರ್ನರ್ ಕಚೇರಿಗೆ ತಲುಪಿದ್ದಂತಹ 116 ಶಾಸಕರ ಪಟ್ಟಿ ಏನಿದೆ, ಯಾಕೆ ಅಂತಂದ್ರೆ ವಿಜಯ್ ಅವರ ಬಳಿ ಸರ್ಕಾರ ರಚನೆಗೆ ಬೇಕಾದಂತ ಸಂಖ್ಯಾಬಲ ಇಲ್ಲ, ಮೆಜಾರಿಟಿ ಇಲ್ಲ. 116 ಶಾಸಕರ ಬೆಂಬಲ ಪತ್ರ ಮಾತ್ರ ತಲುಪಿದೆ. ವಿಜಯ್ ಬಳಿ ಸರ್ಕಾರ ರಚಿಸುವಷ್ಟು ಬೆಂಬಲ ಇಲ್ಲ. 118 ಶಾಸಕರ ಬೆಂಬಲ ಇಲ್ಲ ಅಂತ ರಾಜಭವನ ಕಚೇರಿ ಇನ್ನೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಸೊ ಅಲ್ಲಿಗೆ ಈಗ ಆಲ್ರೆಡಿ ನಾಳೆ ಒಂದು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳಾಗ್ತಾ ಇದೆ ಅಂತೇಳಿ ಸಂಜೆ ಹೊತ್ತಿಗೆಲ್ಲ ಆ ಥರದ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಬಟ್ ಈಗ ನೋಡಿದ್ರೆ ಟ್ವಿಸ್ಟ್ ಸಿಕ್ಕಿದೆ. ಆ ಟ್ವಿಸ್ಟ್ ಏನು ಅಂತ ಅಂದರೆ, ತಾವು ನೀಡಿದ್ದಂತಹ ಬೆಂಬಲವನ್ನು ವಾಪಸ್ ಪಡೆದಿದ್ದಾರೆ. VCK ಪಕ್ಷದಿಂದ 2 ಶಾಸಕರು ಬೆಂಬಲ ನೀಡಿದರು. ಅದರ ಜೊತೆಗೆ ಈಗ ಈ 118 ಏನು ನಂಬರ್ ಬೇಕಲ್ಲ, ಆ ನಂಬರ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಇನ್ನೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಅವರಿಗೆ ಆಹ್ವಾನವನ್ನು ರಾಜ್ಯಪಾಲರು ಕೊಟ್ಟಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಸತೀಶ್ ಆಂಜನಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಎಲ್ಲ ಆಯಿತು, ಇನ್ನೇನು ನಾಳೆ CM ಆಗ್ತಾರೆ, ನಾಳೆಯಿಂದ ದರ್ಬಾರ್ ಶುರು ಆಗುತ್ತೆ ಅನ್ನೋಷ್ಟರಲ್ಲೇ ಈ ಟ್ವಿಸ್ಟ್ ಯಾಕೆ ಸಿಕ್ತು, ಏನಿದೆ ಡೀಟೇಲ್ಸ್? ಪ್ರಭು, ಈಗ ಸರ್ಕಾರ ರಚನೆಗೆ 117 ಸ್ಥಾನಗಳ ಬಹುಮತ ಬೇಕು. ಆದ್ರೆ ಈಗೇನು 3ನೇ ಬಾರಿ ಇವತ್ತು ಸಂಜೆ ಸುಮಾರು 6:30-7 ಗಂಟೆಯಲ್ಲಿ ಮೀಟ್ ಆಗಿದ್ರು ವಿಜಯ್ ಗವರ್ನರ್ ಅನ್ನ. ಈ ವೇಳೆ ಗವರ್ನರ್ಗೆ ವಿಜಯ್ ಕೊಟ್ಟ ಪತ್ರದಲ್ಲಿ 116 ಶಾಸಕರ ಬೆಂಬಲ ಇರ್ತಕ್ಕಂತ ಪತ್ರವನ್ನು ಮಾತ್ರ ಕೊಟ್ಟಿದ್ದಾರೆ. ಆದ್ರೆ ಮೌಖಿಕವಾಗಿ 120 ಶಾಸಕರ ಬೆಂಬಲ ಇದೆ ಅಂತ ವಿಜಯ್ ಹೇಳಿದ್ದಾರೆ. ಆದ್ರೆ ರಿಟರ್ನ್ ಅಲ್ಲಿ ಕೊಟ್ಟಿರೋದು 116 ಶಾಸಕರು ಮಾತ್ರ. ಇನ್ನೂ ಓರ್ವ ಶಾಸಕನ ಬೆಂಬಲ ಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ VCK ಪಕ್ಷದ 2 ಶಾಸಕರು ಹಾಗೂ ಮುಸ್ಲಿಂ ಲೀಗ್ನ 2 ಶಾಸಕರು, 4 ಶಾಸಕರ ಬೆಂಬಲ ಪತ್ರನ ಕೊಡ್ಬೇಕಾಗಿತ್ತು. ಅವರು ಸಂಜೆ ಮೇಲ್ ಮಾಡಿದ್ರು, ಅಂದ್ರೆ ಹಾರ್ಡ್ ಕಾಪಿ ಕೊಟ್ಟಿರ್ಲಿಲ್ಲ. VCK ಪಾರ್ಟಿ ಮತ್ತೆ ಮುಸ್ಲಿಂ ಲೀಗ್ ಪಾರ್ಟಿ ಹಾರ್ಡ್ ಕಾಪಿಯನ್ನ ವಿಜಯ್ ಪಕ್ಷಕ್ಕೆ ಕೊಟ್ಟಿರ್ಲಿಲ್ಲ. ಹಾಗಾಗಿ ಅದನ್ನ ಗವರ್ನರ್ಗೆ ಕೊಡಕ್ ಆಗಿರ್ಲಿಲ್ಲ. ಬಟ್ ಮೌಖಿಕವಾಗಿ ಹೇಳಿದ್ರು 120 ಸ್ಥಾನಗಳ ಬೆಂಬಲ ಇದೆ ಅಂತ. ಸೊ ಹಾಗಾಗಿ ರಾಜಭವನ ಆ ವಿಚಾರವಾಗಿ ಓಕೆ ಅಂತ ಹೇಳಿದ್ದು. ಆದ್ರೆ ಅಧಿಕೃತವಾಗಿ ಇದುವರೆಗೂ ಕೂಡ ನಾಳೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸ್ತಾರ ಇಲ್ವಾ ಅನ್ನೋದನ್ನ ಅಧಿಕೃತವಾಗಿ ಲೋಕಭವನ ಮೂಲಗಳು ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಯಾಕಂದ್ರೆ ಇನ್ನು ವಿಜಯ್ಗೆ ಶಾರ್ಟ್ ಇದೆ, ಇನ್ನು ಒಬ್ಬ ಶಾಸಕನ ಬೆಂಬಲ ಇದೆ ಅನ್ನೋ ಲೆಕ್ಕಾಚಾರವಾಗಿ ರಾಜಭವನ ಮೂಲಗಳು ಮಾಹಿತಿಯನ್ನ ಕೊಟ್ಟಿದ್ದೇವೆ. ಈ ನಡುವೆ ಮತ್ತೊಂದು ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ, ಮುಸ್ಲಿಂ ಲೀಗ್ 2 ಶಾಸಕರನ್ನ ಹೊಂದಿದೆ. ಅವರು ನಾವು ವಿಜಯ್ಗೆ ಬೆಂಬಲವನ್ನ ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ನಾವು ನಮ್ಮ ಸಿದ್ಧಾಂತ ಮತ್ತೆ ನಾವು ಮೂಲ DMK ಜೊತೆ ಇದೆ ನಮ್ದು, ನಾವು DMK ಜೊತೆ ನಾವು ಇದ್ದೀವಿ, ಅವರ ಚುನಾವಣಾ ಪೂರ್ವ ಮುಂಚೆನೂ ಅವ್ರ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದ್ವಿ. ಈ ಹಿಂದೆ ಸುಮಾರು ವರ್ಷಗಳಿಂದಲೂ ಕೂಡ ಅವ್ರ ಜೊತೆನೆ ಮೈತ್ರಿ ಮಾಡ್ಕೊಂಡಿದ್ವಿ. ಹೀಗಾಗಿ ನಾವು TVKಗೆ ಸಪೋರ್ಟ್ ಮಾಡಕ್ಕಾಗಲ್ಲ ಅಂತ ಮುಸ್ಲಿಂ ಲೀಗ್ ಅವರು ಪತ್ರ ಅಂದ್ರೆ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು VCK ಪಕ್ಷದಲ್ಲಿ 2 ಶಾಸಕರಿದ್ದಾರೆ. ಅವರಾದ್ರೂ ಕೊಡ್ಬೇಕಾಗಿತ್ತು. ಆದ್ರೆ ಅವರು ಕೂಡ VCK ಪಕ್ಷದ ಬಹುದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗಾಗಲೇ VCK ಪಕ್ಷ ಇವ್ರಿಗೆ TVKಗೆ ಬೆಂಬಲವನ್ನ ಕೊಟ್ಟಿತ್ತು. ಈ ನಡುವೆ ಅವರು ಸಾಕಷ್ಟು ಡಿಮ್ಯಾಂಡ್ಸ್ ಅನ್ನ ಜಾಸ್ತಿ ಇಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಲೇಬೇಕು ಅನ್ನೋದು VCK ಮುಖ್ಯಸ್ಥರ ಒಂದು ಒತ್ತಾಯ. ಇರೋದು 2 MLAಗಳು, ಒಂದು ಉಪಮುಖ್ಯಮಂತ್ರಿ ಸ್ಥಾನ ಜೊತೆಗೆ ಮತ್ತೊಂದು ಸಚಿವ ಸ್ಥಾನ ಕೊಡ್ಬೇಕು ಅನ್ನೋದು, ಮತ್ತೊಂದು ಮುಂದಿನ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಒಂದು ಟಿಕೆಟ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೆಕ್ಸ್ಟ್ ಆಗೋ ಬೈ ಎಲೆಕ್ಷನ್ಗೆ ವಿಜಯನ್ 2 ಕಡೆ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಹಾಗಾಗಿ ಒಂದು ಬೈ ಎಲೆಕ್ಷನ್ ಆದ್ರೆ ಅಲ್ಲೂ ಕೂಡ ಟಿಕೆಟ್ ಕೊಡ್ಬೇಕು ಅನ್ನೋದು VCK ಮುಖ್ಯಸ್ಥರ ಒಂದು ಡಿಮ್ಯಾಂಡ್. ಹೀಗಾಗಿ ಇನ್ನೂ ಅಧಿಕೃತವಾಗಿ ಆಗಿಲ್ಲ ಪ್ರಭು. ಹಾಗಾಗಿ ಈ ಗೊಂದಲ ಮುಂದುವರಿತಾನೇ ಇದೆ. ನಾಳೆ ಅಲ್ಲಿಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯೋ ಡೌಟು. ಆಮೇಲೆ ಈಗ ಈ ಕ್ಲಿಯರ್ ಪಿಕ್ಚರ್ ಇನ್ನ ಯಾವಾಗ ಸಿಗ್ಬೋದು ಅಂತ? ಈಗ ಆಲ್ರೆಡಿ 4 ದಿವಸ ಆಯ್ತು ಪ್ರಭು. ಮತ್ತೊಂದು ಟ್ವಿಸ್ಟ್ ಈಗ ನೀವು ಗಮನಿಸ್ತಿರಬಹುದು. VCK ಮುಖ್ಯಸ್ಥ ಈ ಕ್ಷಣದ ಈಗ ಸ್ಟಾಲಿನ್ ಮನೆಗೆ ಹೋಗಿದ್ದಾರೆ. ಸ್ಟಾಲಿನ್ ಮನೆಗೆ ಹೋಗಿ ಸ್ಟಾಲಿನ್ ಭೇಟಿ ಆಗ್ತಾ ಇದ್ದಾರೆ VCK ಪಕ್ಷದ ಮುಖ್ಯಸ್ಥ. ಅಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ VCK ಮುಖ್ಯಸ್ಥ ಈಗ ಸ್ಟಾಲಿನ್ ಅವರ ಭೇಟಿ ಆದ ನಂತರ ಯಾವ ತರ ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇದುವರೆಗೂ ಕೂಡ VCK ಮುಖ್ಯಸ್ಥರ ಒಂದು ಡಿಮ್ಯಾಂಡ್ಸ್ ಏನಿಟ್ಟು ಆ ಡಿಮ್ಯಾಂಡ್ಗೆ ವಿಜಯ್ ಅಧಿಕೃತವಾಗಿ ಓಕೆ ಅಂದಿಲ್ಲ. ಸೊ ಹೀಗಾಗಿ VCK ಪಕ್ಷಕ್ಕೆ ಏನೆಲ್ಲ
ಸ್ಥಾನಮಾನ ಕೊಡ್ಬೋದು ಅಥವಾ ಓಕೆ ಈಗಲೇ ಇಷ್ಟೊಂದು ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ಇರೋದು 2 MLAಗಳು ಆದ್ರೂ ಕೂಡ ಇಷ್ಟೊಂದು ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಸೊ ಮುಂದಿನ ದಿನದಲ್ಲಿ ಮತ್ತಷ್ಟು ಬ್ಲಾಕ್ ಮೇಲ್ ಮಾಡಬಹುದೇನೋ ಅನ್ನೋ ಒಂದು ಭಯ ಕೂಡ ಇದೆ. ಜೊತೆಗೆ ಇವರೆಲ್ಲರೂ ಕೂಡ ಎಸ್ಪೆಷಲಿ ಮುಸ್ಲಿಂ ಲೀಗ್ ಮತ್ತೆ ವಿಸಿಕೆ ಸ್ಟಾಲಿನ್ ಹೇಳಿದಂತೆ ಕೇಳ್ತಾರೆ. ಸ್ಟಾಲಿನ್ ಹೇಳಿದಂತೆ ಕೇಳೋದ್ರಿಂದ ನಾಳೆ ಸರ್ಕಾರ ಭಾಗ ಆದಾಗ ಮತ್ತೆ ಸ್ಟಾಲಿನ್ ಮೊರೆ ಹೋಗೋದು, ಸ್ಟಾಲಿನ್ ಸಲಹೆಯನ್ನು ತಗೊಳ್ಳೋದು, ಅವ್ರು ಹೇಳ್ದಂಗೆ ಕೇಳೋದು, ಒಂದ್ ರೀತಿ ಸೂಪರ್ ಸೇಮ್ ಆಗ್ಬಿಟ್ರೆ ಸ್ಟಾಲಿನ್ ಅನ್ನೋ ಒಂದು ಲೆಕ್ಕಾಚಾರ ಕೂಡ ನಡ್ಕೊಳ್ತಾ ಇದೆ. ಸೊ ಹೀಗಾಗಿ ವಿಜಯ್ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಸೊ ಏನ್ ಮಾಡೋದು ಅಂತ. ಈ ನಡುವೆ AMMK ಅಂದ್ರೆ TTV ದಿನಕರನ್ ಏನ್ ಪಕ್ಷ ಸ್ಥಾಪನೆ ಮಾಡಿದ್ರು, AMMK ಆ ಪಕ್ಷದಿಂದ ಒಬ್ಬ ಶಾಸಕ ಇದ್ದಾರೆ. ಸೊ ಅವರು ಇಂಡಿಪೆಂಡೆಂಟ್ ಆಗಿ ವಿಜಯ್ಗೆ ಬೆಂಬಲ ಕೊಡಬಹುದು, ಅವರು ಅಧಿಕೃತವಾಗಿ ವಿಜಯ್ ಪಾರ್ಟಿಯನ್ನ ಸೇರ್ಪಡೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಒಂದು ವೇಳೆ ಅದಾಗಿದ್ದೇ ಆದ್ರೆ ಸೊ ಅದು ವಿಜಯ್ಗೆ ಪ್ಲಸ್ ಆಗುತ್ತೆ. ಇದೆಲ್ಲದರ ನಡುವೆ ಯಾವತ್ತು AMMK ಪಕ್ಷದ ಓರ್ವ ಶಾಸಕ ಜಾಯಿನ್ ಆಗ್ತಾನೆ TVK ಅನ್ನೋ ಒಂದು ಸುದ್ದಿ ಬಂತು, ಅಷ್ಟರಲ್ಲಾಗ್ಲೇ TTV ಪಕ್ಷದ ಮುಖ್ಯಸ್ಥ ದಿನಕರನ್ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ನಾವು ADMKಗೆ ಸಪೋರ್ಟ್ ಮಾಡ್ತೀವಿ, ADMK ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಇರೋ ಒಬ್ಬ ಶಾಸಕ ಇಟ್ಕೊಂಡು ಅವರು ಗೌರ್ನರ್ಗೆ ಪತ್ರ ಬರೆದವರು ಈಗ. ಸೊ ಅಲ್ಲೂ ಕೂಡ ಡೌಟ್. ಹೀಗಾಗಿ ಒಂದ್ ರೀತಿ ಗೊಂದಲದ ಗೂಡಾಗ್ತಾ ಇದೆ. ಸದ್ಯಕ್ಕೆ 116 ಶಾಸಕರ ಸಪೋರ್ಟ್ ಇರ್ತಕ್ಕಂಥ ಲೆಟರ್ ಅನ್ನ ಅಧಿಕೃತವಾಗಿ ಕೊಟ್ಟಿದ್ದಾರೆ ಗವರ್ನರ್ಗೆ. ಸೊ VCK ಅವರು ಈಗ ಸ್ಟಾಲಿನರ ಭೇಟಿಯ ನಂತರ ಏನ್ ಮಾತಾಡ್ತಾರೆ ಅದ್ರ ಮೇಲೆ ಸರ್ಕಾರ ರಚನೆ ಟೈಮಿಂಗ್ಸ್ ಗೊತ್ತಾಗುತ್ತೆ ಪ್ರಭು. ಇನ್ನು ರಾಜಭವನ ಅಂದ್ರೆ ಲೋಕಭವನದ ಅಧಿಕೃತ ಮಾಹಿತಿ ಪ್ರಕಾರ ನಾಳೆ ಎಷ್ಟೊತ್ತಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಯಾವುದೇ ರೀತಿಯ ಸ್ಪಷ್ಟನೆ ಇಲ್ಲ. ಒಟ್ನಲ್ಲಿ ಒಂದ್ ರೀತಿ ತೂಗುಯ್ಯಾಲೆ ತರ ಆಗ್ತಾ ಇದೆ. ಸೇಮ್ ವಿಜಯ್ ಅವರ ಸಿನಿಮಾಗಳಲ್ಲಿ ಇದ್ದಂತೆ ಒಂದ್ ರೀತಿ ಕ್ಲೈಮ್ಯಾಕ್ಸ್ಗೆ ಇನ್ನು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಕುತೂಹಲ ಹೆಂಗಾಗುತ್ತೋ ಆ ರೀತಿ ಆಗ್ತಾ ಇದೆ. ಸ್ಟಾಲಿನ್ ಮನೆಯಲ್ಲಿ ಈಗ ಮೀಟಿಂಗ್ ನಡೀತಾ ಇದೆ. VCK ಪಕ್ಷದ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. VCK ಪಕ್ಷದ ಮುಖ್ಯಸ್ಥ ಹೊರಗಡೆ ಬಂದು ಏನ್ ಮಾತಾಡ್ತಾರೆ, ನಾವು ವಿಜಿಗೆ ಸಪೋರ್ಟ್ ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ರೆ ಅಥವಾ ಅದಕ್ಕೆ ಅಧಿಕೃತವಾಗಿ ಒಂದು ಲೆಟರ್ ಅನ್ನ ಕೊಟ್ರೆ ನೈಟ್ ಎಷ್ಟೊತ್ತಾದ್ರೂ ಮತ್ತೆ ರಾಜಭವನಕ್ಕೆ ಹೋಗಿ ಲೆಟರ್ ಕೊಡಬಹುದು ಅಥವಾ ಬೆಳಗ್ಗೆ ಹೋಗಿ ಮತ್ತೆ ಲೆಟರ್ ನ ಕೊಡಬಹುದು TVK ಪಕ್ಷದ ವತಿಯಿಂದಾಗಿ. ಸೊ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ 118 ಶಾಸಕರ ಬೆಂಬಲ ಇದೆ ಅಂತ. ಆಗ ಅಧಿಕೃತವಾಗಿ ಟೈಮಿಂಗ್ಸ್ ಅನೌನ್ಸ್ ಮಾಡ್ತಾರೆ ಎಷ್ಟೊತ್ತಿಗೆ ಅಂತ. ಬಟ್ ಇದು ಅಧಿಕೃತವಾಗಿ ಲೆಟರ್ ಕೊಡದ ಹೊರತು ಅಲ್ಲಿವರೆಗೂ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಲೋಕಭವನದಿಂದ ಬರೋದಿಲ್ಲ ಪ್ರಭು. ಅಲ್ಲಿವರೆಗೆ ಈ ಒಂದು ಅನಿಶ್ಚಿತತೆ ಮುಂದುವರಿತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.